ಸಂಸದ ವಿವಾದದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಅಲರ್ಟ್ ಆಗಿದ್ದಾರೆ. ಲೋಕಸಭೆ ಚುನಾವಣೆ ವೇಳೆಯೇ ವಿವಾದವನ್ನು ಎಬ್ಬಿಸಿರುವಂತಹ ಸಂಸದ ಹೆಗಡೆ ಸಿಎಂ ವಿರುದ್ಧ ಏಕವಚನದಲ್ಲಿ ಟೀಕಿಸಿ ಸಂಸದರು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಬಿಜೆಪಿಗರು ಅಲರ್ಟ್ ಆಗಿದ್ದಾರೆ. ಸಿಎಂ ವಿರುದ್ಧವಾಗಿ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ಸಂಸದರ ಈ ಎಡವಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಅನಂತ ವಿವಾದದ ಸುಳಿಯಿಂದ ದೂರ ಉಳಿದಿರುವಂತಹ ಬಿಜೆಪಿಯ ನಾಯಕರು ಚುನಾವಣೆ ವೇಳೆಗೆ ಡ್ಯಾಮೇಜ್ ಹೇಳಿಕೆಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇದು ಕಾಂಗ್ರೆಸ್ ನಾಯಕರಿಂದ ಮಾತ್ರವಲ್ಲ, ಸ್ವಪಕ್ಷದ ಬಿಜೆಪಿಯ ನಾಯಕರಿಂದಲೂ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರಿಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡಬಾರದು, ಏಕವಚನದಲ್ಲಿ ನಿಂದಿಸಬಾರದು, ಮಾತನಾಡಬಾರದು ಅಂತ ಹೇಳಿ ಪಕ್ಷದ ನಾಯಕರೇ ಈಗ ಬುದ್ಧಿಯನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಂತರವನ್ನು ಕೂಡ ಕಾಯ್ದುಕೊಳ್ತಾ ಇದ್ದಾರೆ. ನೀವು ಗಮನಿಸಬಹುದು, ಯಾವೊಬ್ಬ ನಾಯಕ ಏನಾದ್ರೂ ಹೇಳಿಕೆಯನ್ನ ಕೊಟ್ರೆ ಆ ಪಕ್ಷದ ನಾಯಕರೆಲ್ಲ ಸಮರ್ಥನೆಗಳಿದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಅಂತರವನ್ನ ಕಾಪಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಇಂತಹ ಎಡವಟ್ಟು ಹೇಳಿಕೆಗೆ ಯಾರು ಕೂಡ ಸೊಪ್ಪಾಗ್ತಾ ಇಲ್ಲ. ಅದರ ಪರವಾಗಿ ಈಗ ಯಾರು ಮಾತನಾಡ್ತಾ ಇಲ್ಲ. ಅದರ ಜೊತೆಗೆ ಅಂತರವನ್ನ ಕಾಯ್ದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನೀವು BY ವಿಜೇಂದ್ರ ಅವರ ಹೇಳಿಕೆಯನ್ನು ಕೂಡ ಗಮನಿಸಿರಬಹುದು. ಇದು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ, ಇದು ಪಕ್ಷದ ಹೇಳಿಕೆ ಅಲ್ಲ ಅಂತನೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಎಚ್ಚರಿಕೆಯಿಂದ ಮಾತನಾಡುವಂತೆ ಸಂಸದರಿಗೆ ಸೂಚನೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಪರ ನಿಂತಿರುವಂತ ಅಹಿಂದ ವರ್ಗ ಸಿಎಂ ಸಿದ್ದರಾಮಯ್ಯ ಪರ ನಿಂತಿರುವಂತ ಅಹಿಂದ ವರ್ಗ ಮಾತಿನ ದಾಟಿಯಲ್ಲಿ ಸಮುದಾಯದ ಸಿಟ್ಟು ಸೃಷ್ಟಿಸಬೇಡಿ. ಅಹಿಂದ ವರ್ಗದ ಮತ ಸೆಳೆಯಲು ಬಿಜೆಪಿಯ ಸರ್ಕಸ್ ಮಾಡ್ತಾ ಇದೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೈಗೆ ಬೆಂಬಲ ವ್ಯಕ್ತವಾಗಿದೆ. ಅಹಿಂದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ವಾಲಿದೆ. ಈಗಾಗಲೇ ಅಹಿಂದ ಸಮುದಾಯದ ಸಚಿವರಿಂದ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇತ್ತ ಬಿಜೆಪಿ ನಾಯಕರಿಂದ ಹೆಗಡೆ ಹೇಳಿಕೆಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಂಸದರ ಟೀಕೆಗಳು ವೈಯಕ್ತಿಕ ಹೇಳಿಕೆ ಎಂದು ಬಿಜೆಪಿ ಹೇಳ್ತಾ ಇರುವಂತದ್ದು. BY ವಿಜೇಂದ್ರ ಸೇರಿದಂತೆ ಬಿಜೆಪಿಯ ನಾಯಕರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. Whatever statement issued by Anant Kumar Hegdeji, I'll speak to him personally. It is his personal views. It cannot be termed as a party stand. But I'll speak to Anant Kumar Hegde personally and I'll look into this matters. I will discuss you on this issue. ನಮ್ಮ ಭಾಷೆ ಮೇಲೆ ನನಗೂ ಸಹ ಕೆಲವೊಂದು ಕಡೆ ಕೆಲವು ಸಲ ಇಡ್ತಾ ತಪ್ಪಿ ಏನೋ ಒಂದು ಏಕವಚನದಲ್ಲಿ ಮಾತಾಡ್ತೀವಿ, ಅದು ತಪ್ಪು. ಹಾಗಾಗಿ ಸಮಾಧಾನಕರವಾಗಿ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನ ಖಂಡಿಸೋದನ್ನ ಒಪ್ಕೊಂತೀವಿ. ಆದ್ರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು. ಅವರು ಅನಂತಕುಮಾರ್ ಹೆಗಡೆ ಅವರ ಕಾರ್ಯಶೈಲಿ ಭಿನ್ನ ಇದೆ. ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ. ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋನು. ಹಾಗಾಗಿ ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾವುದು ಅವ್ರು ಹೇಳಿರೋದನ್ನು, ಅವ್ರ ಭಾವನೆ ಇರ್ಬೋದು, ನಿಜ, ಯಾರೇ ಆಗಲಿ ಏಕವಚನದಲ್ಲಿ ಮಾತಾಡೋದನ್ನು, ಆ ಸ್ಥಾನಕ್ಕೆ ಅಗೌರವ ತರೋದನ್ನು ಒಪ್ಕೊಳ್ಳೋದಿಲ್ಲ. ಅನಂತಕುಮಾರ್ ಹೆಗಡೆ ಅವರಿಗೆ ಅವ್ರು ಹಿಂಗೆ ಹೇಳಿದರು ಅಂಥೇಳಿ ಅವ್ರಿಗೆ ಟೀಕೆ ಮಾಡೋ ಮಾತಿನ ಬರದಲ್ಲಿ ಕನ್ನಡ ಸಂಸ್ಕೃತಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ನಾಯಿಗೆ ಹೋಲಿಸಿರ್ತಕ್ಕಂಥದ್ದು ಅದು ಕೂಡ ತಪ್ಪೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳನ್ನು ಏಕವಚನದಲ್ಲಿ ಮಾತಾಡೋದು, ಸೈನಿಕರನ್ನು ಅವನೋಗಿದ್ನಾ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕೆ ಅಂತ ಪ್ರಧಾನಮಂತ್ರಿಗಳನ್ನು ಕೇಳಿದ್ದಾರೆ. ಅದು ಅವರು ಯೋಚನೆ ಮಾಡಲಿ. ಅವರು ಹಿರಿಯರಾಗಿ ಇನ್ನೊಬ್ಬರಿಗೆ ಹೇಳುವಂಥವರಾಗಿ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಈಗ ಸಾಕಷ್ಟು ರೀತಿಯಾದಂತಹ ವಿವಾದವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ವಿಚಾರಕ್ಕೆ ಸ್ವಪಕ್ಷದ ನಾಯಕರೇ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರ ವಾಗ್ದಾಳಿ ನಿಲ್ತಾ ಇಲ್ಲ, ಇನ್ನು ಮುಂದುವರಿತಾ ಇದೆ. ಸಂಸ್ಕೃತಿಯ ಪಾಠಕ್ಕೆ ಚರ್ಚೆಗೆ ಬನ್ನಿ ಅಂತನೂ ಕೂಡ ಆಹ್ವಾನ ಕೊಡ್ತಾ ಇದ್ದಾರೆ. ಮುಂದೇನ್ ಕತೆ ಅಂತ?
ಶ್ವೇತಾ, 2024 ಲೋಕಸಭಾ ಚುನಾವಣೆ ಮೇ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ ಯಾವುದೇ ಪಕ್ಷದ ನಾಯಕರುಗಳು ಕೊಡುವಂತಹ ಒಂದು ಹೇಳಿಕೆ, ಅವ್ರು ನಡ್ಕೊಳ್ಳುವಂತಹ ಒಂದು ರೀತಿ ಆ ಚುನಾವಣೆ ಮೇಲೆ ಪರಿಣಾಮಗಳು ಬೀರ್ತವೆ ಅನ್ನುವಂಥ ಒಂದು ಆತಂಕ ಮೂರು ಪಕ್ಷದ ನಾಯಕರಲ್ಲೂ ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರ ಕೊಟ್ಟಿರುವಂತಹ ಒಂದು ಹೇಳಿಕೆ ಬಿಜೆಪಿ ನಾಯಕರಿಗೆ ಒಂದಷ್ಟು ಇರಿಸು ಮುರುಸು ತಂದಿರುವಂಥದ್ದು ನಿಜ. ಹಿಂದೆ ಸಿದ್ದರಾಮಯ್ಯ ಅವರ ವಿರುದ್ಧ ಆಡಳಿತಾತ್ಮಕ ವಿಚಾರಗಳಾಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಟೀಕೆ ಮಾಡಿದಾಗ ಇಡೀ ಬಿಜೆಪಿಯ ತಂಡ ಯಾರು ಟೀಕೆ ಮಾಡಿರ್ತಾರೋ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತಾ ಇತ್ತು. ಆದರೆ ಈಗಿನ ಒಂದು ಪರಿಸ್ಥಿತಿ ಆ ರೀತಿಯಾಗಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಕೇವಲ ಯಾಕಂತ ಹೇಳಿದ್ರೆ ಒಂದು ವೇಳೆ ಸರ್ಕಾರದ ವಿರುದ್ಧ ಸರ್ಕಾರದಲ್ಲಿ ಅವ್ರು ಮಾಡ್ತಾ ಇರುವಂತಹ ಕಾರ್ಯವೈಖರಿ ಬಗ್ಗೆ ಟೀಕೆ ಮಾಡಿದ್ರೆ ಸಹಜವಾಗಿ ಅನಂತಕುಮಾರ್ ಹೆಗಡೆ ಅವರ ಪರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಾ ಇದ್ರು. ಆದ್ರೆ ಅವರು ಪದ ಬಳಕೆ ಸರಿ ಇಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ ಬಿಜೆಪಿಯ ಆಂತರಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳು ಸಂಪೂರ್ಣವಾಗಿ ಬಿಜೆಪಿಯಿಂದ ದೂರವಾಗಿ ಕಾಂಗ್ರೆಸ್ ಪರ ನಿಂತಿದ್ರಿಂದಲೇ 135 ಸ್ಥಾನ ಗೆಲ್ಲೋದಕ್ಕೆ ಕಾರಣ ಆಯಿತು ಅನ್ನುವಂಥ ಒಂದು ಮಾಹಿತಿ ಕೂಡ ಬಿಜೆಪಿಯ ರಾಜ್ಯ ನಾಯಕರಿಗೆ ಇದೆ. ಹೀಗಾಗಿ ಹೆಚ್ಚು ಸಿದ್ದರಾಮಯ್ಯ ಅವರ ವಿರುದ್ಧ ಏಕವಚನ ಪದಪ್ರಯೋಗ ಮಾಡಿದ್ದೆ ಆದರೆ ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ನಮ್ಮ ಮೇಲೆ ದುಷ್ಪರಿಣಾಮಗಳು ಆಗಬಹುದು ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಹೇಳಿದ್ರು, ಇದು ಬಿಜೆಪಿ ಹೇಳಿಕೆ ಅಲ್ಲ, ಅನಂತಕುಮಾರ್ ಹೆಗಡೆ ಅವರ ಒಂದು ವೈಯಕ್ತಿಕ ಹೇಳಿಕೆ ಅಂತ. ಅದೇ ರೀತಿ ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಜೊತೆಗೆ ಸಿ ಟಿ ರವಿಯವರು ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ ನೇರ ಯಾವಾಗಲೂ ಕೂಡ ಮಾತಿನ ವಾಗ್ದಾಳಿ ನಡೆಯುತ್ತೆ. ಆದರೆ ಯಾವತ್ತೂ ಕೂಡ ಸಂಸ್ಕೃತಿ ಹೀನ ಪದಗಳನ್ನ ಬಳಕೆ ಮಾಡುವಂತ ಒಂದು ಕೆಲಸ ಸಿ ಟಿ ರವಿಯವರು ಮಾಡಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಏಕವಚನ ಪದ ಪ್ರಯೋಗ ಮಾಡಿಲ್ಲ. ಆದ್ರೆ ಸಿದ್ಧಾಂತದ ವಿಚಾರಗಳು ಬಂದಾಗ, ಸೈದ್ಧಾಂತಿಕ ವಿಚಾರಗಳು ಬಂದಾಗ ಇಬ್ಬರ ನಡುವೆನೂ ಕೂಡ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದಾವೆ. ಅದನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕೋ ಆ ರೀತಿಯಾಗಿ ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸಿದ್ದಾರೆ, ಅದೇ ರೀತಿ ಸಿ ಟಿ ರವಿಯವರು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಿ ಟಿ ರವಿಯವರು ಕೂಡ ಹೇಳಿರುವಂತದ್ದು, ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಏಕವಚನ ಪದಪ್ರಯೋಗ ಮಾಡುವಂಥದ್ದು ಸರಿಯಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದಾಗ ಬೇರೆ ಬೇರೆ ರೀತಿ ಚರ್ಚೆ ಮಾಡಬೇಕೇ ಹೊರತು ಈ ರೀತಿಯಾಗಿ ಏಕವಚನ ಪದಪ್ರಯೋಗ ಮಾಡಿದ್ರೆ ಅದು ಯಾರು ಕೂಡ ಸಮರ್ಥನೆಗೆ ಅರ್ಹರಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಒಟ್ಟಾರೆ 4 ದಿನಗಳಿಂದ ಆಗ್ತಾ ಇರುವಂತಹ ಒಂದು ರಾಜಕೀಯ ಈ ಲೆಕ್ಕಾಚಾರಗಳು ನೋಡಿದ್ದೆ ಆದ್ರೆ ಬಹುತೇಕ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಯಾವೊಬ್ಬ ಬಿಜೆಪಿ ನಾಯಕರು ಕೂಡ ಸಮರ್ಥನೆ ಮಾಡೋದಕ್ಕೆ ಮುಂದಾಗಿಲ್ಲ. ಶ್ವೇತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.